ಭೀಕರ ಬರಕ್ಕೆ ರೈತರು ಕಂಗಾಲಾಗಿದ್ದಾರೆ. ರಾಯಚೂರಿನಲ್ಲಂತೂ ಸ್ಥಿತಿ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದಿದ್ದು ಹಳ್ಳಿಗಳಲ್ಲಿ ಕುಡಿಯೋಕೆ ನೀರು ಕೂಡ ಸಿಗ್ತಾ ಇಲ್ಲ. ಪರಿಣಾಮ ರಾಯಚೂರು ಜಿಲ್ಲೆಯ ನದಿ ಹಳ್ಳದ ದಂಡೆಗಳ ಜನರು ವರತೆ ನೀರಿಗೆ ಹಾಹಾಕಾರ ಪಡ್ತಾ ಇದ್ದಾರೆ. ಹಳ್ಳದ ಮರಳಿನ ಕೆಳಗೆ 8 ಅಡಿ ಗುಂಡಿಯನ್ನು ತೋಡಿ ವರತೆ ನೀರು ಸೇವಿಸುವ ಸ್ಥಿತಿ ನಿರ್ಮಾಣವಾಗಿದೆ. ನೀರನ್ನ ಹೊರಲು ಮಕ್ಕಳು ಶಾಲೆಗಳಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಆದರೆ ಯಾವುದೂ ಕೂಡ ಸ್ಥಳೀಯ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ತಿಳಿದೇ ಇಲ್ಲ. ಭೀಕರ ಬರಕ್ಕೆ ರೈತರು ಕಂಗಾಲಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನೀರಿಗೋಸ್ಕರ ಬರಡು ಭೂಮಿಯಲ್ಲಿ ಎಷ್ಟೆಷ್ಟು ದೂರ ಹೋಗ್ತಾ ಇದ್ದಾರೆ ಅಂತ. ರಾಯಚೂರಿನಲ್ಲಿ ಸಾಕಷ್ಟು ಗಂಭೀರ ಪರಿಸ್ಥಿತಿ ಈಗ ತಲೆದೂರಿದೆ. ಹಳ್ಳಿಗಳಲ್ಲಿ ಕುಡಿಯೋಕೆ ನೀರೇ ಸಿಗ್ತಾ ಇಲ್ಲ. ಪರಿಣಾಮ ರಾಯಚೂರು ಜಿಲ್ಲೆಯ ನದಿ ಹಳ್ಳದ ದಂಡೆಗಳ ಜನ ನೀರಿನ ಸೆಲೆ ಎಲ್ಲಿದೆ ಅಂತ ಹುಡ್ಕೊಂಡು ಓಡಾಡ್ತಾ ಇದ್ದಾರೆ. ನೀರಿಗೋಸ್ಕರ ಹಾಹಾಕಾರ ಪಡ್ತಾ ಇದ್ದಾರೆ. ಹಳ್ಳದ ಮರಳಿನ ಕೆಳಗೆ 8 ಅಡಿ ಗುಂಡಿಯನ್ನು ತೋಡಿ ಅಲ್ಲಿ ಸಿಗುವಂಥ ನೀರಿನ ಸೆಲೆಯಿಂದ ನೀರನ್ನು ಸಂಗ್ರಹಿಸುವಂತಹ ಸರ್ಕಸನ್ನು ಮಾಡ್ತಾ ಇದ್ದಾರೆ. ನೀರನ್ನು ಹೊರೋಕೆ ಮಕ್ಕಳು ಕೂಡ ಶಾಲೆಗಳಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಆದರೆ ಇದ್ಯಾವುದೂ ಕೂಡ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಕುರಿತು ನಮ್ಮ ಪ್ರತಿನಿಧಿ ಸಿದ್ದು ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಭೀಕರ ಬರದ ತೀವ್ರತೆಗೆ ಬಿಸಿಲಿನಾಡು ರಾಯಚೂರು ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ವಿಶೇಷವಾಗಿ ನದಿ ಮತ್ತು ಹಳ್ಳದ ದಂಡೆಯಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹನಿ ಹನಿ ನೀರಿಗೂ ಪರಿತಪಿಸ್ತಾ ಇದ್ದಾರೆ. ವಿಶೇಷವಾಗಿ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ನಾವು ಇವತ್ತು ಸಿಂಧನೂರು ತಾಲೂಕಿನ ಗೋನ್ವಾರ್ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳದಲ್ಲಿದ್ದೀವಿ. ಇಲ್ಲಿನ ಜನ ಹಳ್ಳದ ವರ್ತಿ ನೀರನ್ನು ಸೇವಿಸ್ತಕ್ಕಂಥದ್ದು ಅನಿವಾರ್ಯ ಸ್ಥಿತಿಯಾಗಿದೆ. ಸೊ ರೈಟ್ ಸೈಡ್ದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ಸಾಕಷ್ಟು ಜನ ಇಲ್ಲಿ ವರ್ತಿ ನೀರನ್ನು ತುಂಬ್ತಾ ಇರತಕ್ಕಂಥದ್ದು. ಸೊ ನೀವು ನೋಡ್ತಾ ಇದ್ದ ದೃಶ್ಯದಲ್ಲಿ ಯಾವ ರೀತಿ ಆ ಹಳ್ಳದಲ್ಲಿ ಉಸುಕಿನ ಮಧ್ಯೆ ಮರಳಿನ ಮಧ್ಯೆ ಬರ್ತಕ್ಕಂತಹ 1 ಫೀಟು 2 ಫೀಟು 5 ಫೀಟ್ವರೆಗೂ ಆಳ ತೋಡ್ತಾರೆ. ಆವಾಗ ಈ ನೀರು ಬರುತ್ತೆ. ಆ ನೀರು ಬಂದಂಥ ಸಂದರ್ಭದಲ್ಲಿ ಕೊಡಗಳು ತುಂಬಿಕೊಂಡು ಇವರು ನೀರನ್ನು ಕುಡಿಯೋದಕ್ಕೆ ಬಳಸ್ತಾ ಇರ್ತಕ್ಕಂಥದ್ದನ್ನು ದೃಶ್ಯದಲ್ಲಿ ಕಾಣ್ತಾ ಇದ್ರಿ. ಒಟ್ಟಾರೆ ಇಂತಹ ಒಂದು ದುಸ್ಥಿತಿ ಇದು ಕೇವಲ ಗೋನ್ವಾರ್ ಗ್ರಾಮವೂ ಅಷ್ಟೇ ಅಲ್ಲ, ಬಹುತೇಕ ಸಿಂಧನೂರು ತಾಲೂಕಿನ ಪೋತ್ನಾಳ್ ಭಾಗದಲ್ಲಿ ಬರ್ತಕ್ಕಂಥ ಹಳ್ಳದ ದಂಡೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಪರಿಸ್ಥಿತಿ ಇದೆ. ಈ ಎಲ್ಲ ಗ್ರಾಮಗಳಲ್ಲಿ RO ಫಿಲ್ಟರ್ಗಳನ್ನು ಕೂಡ ಹಾಕಲಾಗಿದೆ. ಆದರೆ ಆ RO ಫಿಲ್ಟರ್ಗಳು ಬಹುತೇಕ ಫಿಲ್ಟರ್ಗಳು ಕೆಲಸ ಮಾಡ್ತಾ ಇಲ್ಲ, ಕಾರ್ಯನಿರ್ವಹಿಸ್ತಾ ಇಲ್ಲ. ಸೊ ಹೀಗಾಗಿ ಇವರಿಗೆ ಈ ವರ್ತಿ ನೀರು ಸೇವಿಸ್ತಕ್ಕಂಥದ್ದು ಅನಿವಾರ್ಯವಾಗಿದೆ. ಸೊ ಯಾಕೆ ಈ ಸ್ಥಿತಿ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮಲ್ಲಿ ಗ್ರಾಮಸ್ಥರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಯಾಕಪ್ಪ ನಿಮಗೆ ಈ ಸ್ಥಿತಿ ಬಂತು? MLA, ಶಾಸಕರು, ಜಡಪಿ ಮೆಂಬರ್ಸು, ಅಧಿಕಾರಿ ಯಾರು ಬಂದಾರ ಇಲ್ಲಿಗೆ? ಸರ್ MLAಗಳು ಓಟ್ ಹಾಕಿದ ಮೇಲೆ ಬಂದಿಲ್ಲ. ಅವ್ರು ಮಾರೇನೋ ತೋರಿಸಿಲ್ಲ. ಅವರಿಗೆ 7 ಹಚ್ಚಿ ಬಿಡಬೇಕು, ಕೆರ ಹಚ್ಚಿ ಬಿಡಬೇಕು. ಆ ಸುಳ ಮಕ್ಕಳು ಬಂದೇ ಇಲ್ಲ. ನೀ ಸುಳ ಮಕ್ಕಳು, ಲಂಗ ಸುಳ ಮಕ್ಕಳು ಎಲ್ಲ ಬಾಡ್ಯಾರು. MLA ಬಂದಿಲ್ಲ, MP ಬಂದಿಲ್ಲ, ಯಾರು ಬಂದಿಲ್ಲ. JDP ಸುಳ ಮಕ್ಕಳು ಬಂದಿಲ್ಲ, ಅವನು ಬಂದಿಲ್ಲ. ಅವ್ರು ಓಟ್ ಹಾಕಿದ ಮಾರೇ ತೋರಿಸಿದ್ದಷ್ಟೇ ಕರೆ ಸರ್. ನಾವು ಏನು ಮಾಡಮ್ಮ? ಮುಚ್ಚೆ ಕುಡಿಯಮ್ಮ ಸರ್? ಇಲ್ಲ ಸರ್, ನಾವು ಏನು ಮಾಡಮ್ಮ? ರೈತರ ಬಗ್ಗೆ ಇಲ್ಲಿ ದನಗಳು ಕರೆಗಳು ನೀರಿಲ್ಲ. ಎಲ್ಲರೂ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಕಟ್ಕೊಂಬರ್ತಾರೆ ನಾವು ನೀರಿಗೆ. ನಾವು ಏನು ಮಾಡಮ್ರಿ? ನಾವು ಎಲ್ಲಿಗೆ ಹೋಗ್ರಿ? ಏನನ್ನ ಇದೇವೆ ರೀ? ಯಾವ್ದು ಯಾವ್ದು ಸಲಾಗಿ ಬಂದಿಲ್ಲ ಅವರು. ಯಾವುದಕ್ಕೆ ಏನೂ ಬಂದಿಲ್ಲ. ಓಟ್ ಹಾಕಿದಾಗ ಸರಿ ಸರ್ ಬಂದಿದ್ದು. ಅವ್ರು ತಿರುಗಿ ಬಂದಿಲ್ಲ ಸರ್. ಒಟ್ಟಿನಲ್ಲಿ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಯಾರೂ ಈ ಗ್ರಾಮಕ್ಕೆ ಭೇಟಿ ನೀಡಿಲ್ಲ, ಪರಿಸ್ಥಿತಿ ನೋಡಿಲ್ಲ ಅಂತಕ್ಕಂಥ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಈ ಗ್ರಾಮದ ದುಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಈ ಹಳ್ಳದ ನೀರನ್ನು ಕುಡಿತಕ್ಕಂಥ ಅನಿವಾರ್ಯ ಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಹನಿ ಹನಿ ನೀರನ್ನು ಇಲ್ಲಿ ಹಳ್ಳದ ನೀರನ್ನು ವರ್ತಿ ನೀರನ್ನು ಯಾವ ರೀತಿ ರಾಡಿ ನೀರಿದೆ, ಕಲುಷಿತ ನೀರಿದೆ, ಅದನ್ನು ಕೊಡದಲ್ಲಿ ತುಂಬಿ ಅದನ್ನು ಕುಡಿಯೋದಕ್ಕೆ ಬಳಸ್ತಾ ಇರತಕ್ಕಂಥ ನೋಡೋದು ನಿಜಕ್ಕೂ ಮುಂಬರುವ ದಿನಗಳಲ್ಲಿ ಈ ಗ್ರಾಮಗಳಲ್ಲಿ ವಾಂತಿ ಭೇದಿ ಉಲ್ಬಣಗೊಂಡ್ರು ಆಶ್ಚರ್ಯಪಡಬೇಕಾಗಿಲ್ಲ. ಚಿಕ್ಕ ಮಕ್ಕಳು ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಹಳ್ಳಕ್ಕೆ ಬಂದು ಈ ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅನಿವಾರ್ಯವಾಗಿದೆ. ಶಾಲೆಗೆ ಗುಡ್ ಬೈ ಹೇಳಿ ಹಳ್ಳಕ್ಕೆ ಬಂದು ಈ ರೀತಿ ವರ್ತಿ ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಅನಿವಾರ್ಯವಾಗಿ ಮಕ್ಕಳಿಗೆ ಹೇರಲಾಗ್ತದೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅನೇಕ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು ಈ ನೀರನ್ನು ಒಯ್ಯೋದಕ್ಕೆ ಬಂದಿರ್ತಕ್ಕಂಥ. ಇನ್ನೊಬ್ಬರು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರೆ. ಅವ್ರಿಗೆ ಏನ್ರಿ ನಿಮ್ಮ ಪರಿಸ್ಥಿತಿ? ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಎಲ್ಲ ಸಮಸ್ಯೆ ಬಗೆಹರಿಸಬೇಕಾಗಿತ್ತಲ್ಲ. MLA, ಶಾಸಕರು, MP ಗಮನಕ್ಕೆ, ಅಧಿಕಾರಿ ಗಮನಕ್ಕೆ ಏನಾರು ತಂದಿರಾ? ಎಲ್ಲ ಗಮನಕ್ಕೆ ತಂದಿ ಸರ್. JDP ಕಡೆಲಿಂದ ಆಲ್ರೆಡಿ 10 ಲಕ್ಷ ರೂಪಾಯಿ ವರ್ಕ್ ಕಟ್ಟಿದ್ರು. ಅದು ಅಲ್ಲಿ ನೀರಿಂದು 12 ಫೀಟ್ ಒಳಗಾಗಿದ್ರು ನೀರು ಬರಲಿಲ್ಲ. ಮತ್ತು ಇನ್ನು ಇವಾಗ ಮತ್ತೆ JDP ಕಡೆಲಿಂದ 5 ಲಕ್ಷ ಮತ್ತು MLA ಕಡೆಲಿಂದ 5 ಲಕ್ಷ ಅದು ಇಟ್ಟು ಚಾಲು ಮಾಡಿರೋ ಕೆಲಸ. ಆದರೆ ಇವಾಗ ಚಾಲು ಮಾಡಿದ್ರೂ 2 ತಾಸು ಕರೆಂಟ್ ಇದ್ದರೂ 2 ತಾಸಿಗೆ ಸೋರ್ಸ್ ಬಂದಾಗ್ಬಿಡುತ್ತೆ. ಜನ ಉದ್ಯೋಗ ಖಾತ್ರಿಯಲ್ಲಿ ಇವಾಗ ಕೆಲಸಕ್ಕೆ ಹೋಗ್ತಾರೆ. ಇಲ್ಲಿ ಲೋಕಲ್ ಎಲ್ಲಿ ಕೆಲಸ ಕೊಡೋದಿಲ್ಲ. CSF 4-5 ಕಿಲೋಮೀಟ್ರ್ಗಿಂತ ದೂರ ಕೊಡ್ತಾರೆ. ಅಲ್ಲಿ ಕೆಲಸಕ್ಕೆ ಹೋಗ್ಬೇಕು, ಈ ಕಡೆ ನೀರು ನೋಡ್ಕೊಬೇಕು. ಅಲ್ಲಿ ಕೆಲಸಕ್ಕೆ ಹೋಗಿ ಬಂದು ಇಲ್ಲಿ ನೋಡ್ಕೊಬೇಕಂದ್ರೆ ಇಲ್ಲಿ ಪರಿಸ್ಥಿತಿ ಹಿಂಗಿರ್ತೈತೆ. ಇಲ್ಲಿ ನೀರೇನೇ ಇಲ್ಲ ಸರ್. ಭಾಳ ಭಯಂಕರ. ಸಾಕಷ್ಟು ತೊಂದರೆ ಇದೆ, ಗಮನಕ್ಕೆ ತಂದಿ ಅಂತ ಹೇಳ್ತಾರೆ. ಹೆಣ್ಮಕ್ಳು ಇದ್ದಾರೆ, ಅವ್ರು ಮಾತಾಡ್ಸೋಣ. ಮಹಿಳೆಯರು ಏನಮ್ಮ ನಿಮ್ಗೆ ಏನು ತ್ರಾಸ ಅನಿಸ್ತದೆ? ನೀರಿನ ಹೆಂಗಲ್ಲ? ನೀರಿನ ತ್ರಾಸ ರೀ. ನಮ್ಗೆ ಕೆಲಸದ ದೂರನ ಅದ, ಕೆಲಸನ ತ್ರಾಸ ಐತ್ರಿ. ನೀರು ಬಿಟ್ರೆ ಕೆಲಸ ಇಲ್ಲ, ಕೆಲಸ ಬಿಟ್ರೆ ನೀರು ಇಲ್ಲ ಸರ್. ಮತ್ತು ಈಗ ಹೆಂಗನ ಮಾಡಿ ನಮಗೆ ನೀರು ತರ್ಬೇಕ್ರಿ. ಏನು ಮಾಡ್ಬೇಕಂದ್ರೆ ಯಾವ್ದನ್ನ ವ್ಯವಸ್ಥೆ ಮಾಡಿ ಗಾಡಿ ಒಳಗೆ ಓಣಿಗೆ ನೀರು ಹಾಕ್ಬೇಕು ನಮಗೆ. ಟ್ಯಾಂಕರಾಗ ದೇವ್ರ ಆಗತ್ತಾನೆ ಹೆಂಗನ ಮಾಡಿ. ಮತ್ತೆ ಸಾಲಿ ಬಿಡಿಸಿ ನೀರು ತುಂಬಸಕ್ ಹಚ್ಚಿವಿ. ಮತ್ತೆ ಸಾಲಿಗೆ ಮಾಸ್ಟ್ರು ಬರ್ರಿ ಅಂದ್ರನ ಅವ್ರು ಅಣಿಕೆ ನೀರು ತಂದು ಹಾಕ್ತಾರ್ರಿ. ನಾವು ಕೆಲ್ಸಕ್ಕೆ ಹೋಗ್ತೀವಿ.
ಅಷ್ಟೇ ಸರ್. ಸೊ ಒಟ್ಟಿನಲ್ಲಿ ಮಕ್ಕಳಿಗೂ ಕೂಡ ಶಾಲೆ ಬಿಡಿಸ್ತಕ್ಕಂಥ ಸ್ಥಿತಿ ಅನಿವಾರ್ಯವಾಗಿದೆ, ನೀರು ತರಲೇಬೇಕಾದಂಥ ದುಸ್ಥಿತಿ ಇದೆ. ಸೊ ಹೀಗಾಗಿ ಮಕ್ಕಳು ಶಾಲೆಗೆ ಕಳ್ಸೋಕ್ಕೂ ಆಗ್ತಲ್ಲ ಅಂತಕ್ಕಂಥ ಒಂದು ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಈ ಪರಿಸ್ಥಿತಿ ನೋಡಿದ್ರೆ ದುರಂತ ಅಂತ ಹೇಳಬೇಕಾಗುತ್ತೆ. ರಾಯಚೂರು ಜಿಲ್ಲೆ ಕೇವಲ ಸಿಂಧನೂರು ತಾಲೂಕಿನಲ್ಲಿ ಮಾತ್ರ ಈ ಪರಿಸ್ಥಿತಿ ಇಲ್ಲ, ನದಿ ಹಳ್ಳದ ದಂಡೆಗಿರತಕ್ಕಂಥ ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಈಗಾಗಲೇ ಜಿಲ್ಲಾ ಪಂಚಾಯತ್ 64ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥ ಗುರುತಿಸಿದ್ದಾರೆ. ಆ ಹಳ್ಳಿಗಳಿಗೆ ಟ್ಯಾಂಕರ್ ನೀರು ಸರಬರಾಜು ಮಾಡಬೇಕು ಅಂತೇಳಿ ಈಗಾಗಲೇ ಡಿಸೈಡ್ ಕೂಡ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಹಳ್ಳದ ದಂಡೆಯಲ್ಲಿರ್ತಕ್ಕಂಥ ಈ ಗ್ರಾಮಸ್ಥರಿಗೆ ಯಾವ ರೀತಿಯ ನೀರು ಪೂರೈಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ನಿರ್ಧಾರ ಕೈಗೊಂಡಿಲ್ಲ. ಸೊ ಹೀಗಾಗಿ ಇಲ್ಲಿನ ಜನ ನಿಜಕ್ಕೂ ನಿತ್ಯವೂ ಹಳ್ಳದ ನೀರನ್ನೇ ವರ್ತಿ ನೀರಲ್ಲಿ ಅವಲಂಬಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಗೋನವಾರದಿಂದ ಕ್ಯಾಮರಾಮನ್ ಪ್ರಭಾಕರ್ ಜೊತೆ ಸಿದ್ದು ಬಿರಾದಾರ್, TV9 ರಾಯಚೂರು.